ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಗಡಿನಾಡು ನ್ಯೂಸ್ ಫಸ್ಟ್. ನಾನು ನಿಮ್ಮ ಪ್ರೀತಿಯ ರಮೇಶ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷ ಸಂದರ್ಶನದೊಂದಿಗೆ ನಾನು ನಿಮ್ಮ ಜೊತೆಗಿದ್ದೀನಿ. ನಮ್ಮ ಜತ್ ತಾಲೂಕಾದಲ್ಲಿ, ಅದರಲ್ಲೂ ವಿಶೇಷವಾಗಿ ಪೂರ್ವ ಭಾಗದ ಸಂಕ ಜಿಲ್ಲಾ ಪರಿಷತ್ ಘಟ್ಟದಲ್ಲಿ ಸಿಕ್ಕಾಪಟ್ಟೆ ಸದ್ ಮಾಡ್ತಾ ಇರುವಂತಹ ವಿಚಾರ ನಿಮಗೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಇವತ್ತು ನಾನು ಮತ್ತೊಂದು ವಿಶೇಷವಾದಂಥ ಒಬ್ಬ ವ್ಯಕ್ತಿಯ ಜೊತೆಗೆ ನಾನು ಇವತ್ತು ಮತ್ತೆ ಸಂದರ್ಶನಕ್ಕೆ ನಿಮ್ಮ ಜೊತೆಗೆ ಬಂದಿದ್ದೀನಿ. ಸಂಕ ಜಿಲ್ಲಾ ಪರಿಷತ್ ಘಟ್ಟ ಸಿಕ್ಕಾಪಟ್ಟೆ ಅಂದರೆ 3 ಪಕ್ಷಗಳ ಜೊತೆಗೆ ನಡೀತಾ ಇರುವಂತಹ ಪಕ್ಷಗಳಲ್ಲಿ ಒಂದಾದ ಶಿವಸೇನೆ ಪಕ್ಷ ಸಿಕ್ಕಾಪಟ್ಟೆ ಈಗ ಸದ್ದು ಮಾಡ್ತಾ ಇರುವಂಥ ವಿಚಾರ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಹಾಗಾಗಿ ಶಿವಸೇನೆ ಪಕ್ಷ ಇಲ್ಲಿ ಪ್ರವೀಣ್ ಅವರಾದಿಯವರ ಒಂದು ಬಣದಲ್ಲಿ ಅವರ ಧರ್ಮಪತ್ನಿಯಾದಂತಹ ಶ್ರೀಮತಿ ಕಾವೇರಿ ಪ್ರವೀಣ್ ಅವರಾದಿಯವರು ಇವತ್ತು ಸಂಕ ಜಿಲ್ಲಾ ಪರಿಷತ್ ಘಟ್ಟದಲ್ಲಿ ಒಂದು ಚುನಾವಣೆಗೆ ಈ ಒಂದು ಅಖಾಡಕ್ಕೆ ಇಳಿದಿದ್ದಾರೆ. ಅವರ ಬೆನ್ನೆಲುಬಾಗಿ ಅವರ ಪ್ರವೀಣ್ ಅವರಾದಿಯವರು ಕೂಡ ಇದ್ದಾರೆ. ಈಗ ನಿಮಗೆಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಂಚಾಯತ್ ಸಮಿತಿ ಘಟ್ಟದಲ್ಲಿ ಕೂಡ ಅವರ ಅಭ್ಯರ್ಥಿಗಳೀಗ ನಿಂತಿದ್ದಾರೆ. ಅದರ ಕಾವು ಕೂಡ ಅಷ್ಟೇ ಜೋರಾಗಿದೆ. ಆದರೆ ಈಗ ಎಲ್ಲ ಕಡೆ ಈ ಒಂದು ಪಕ್ಷದ ಹವಾ ಮಾತ್ರ ಸಿಕ್ಕಾಪಟ್ಟೆ ಎದ್ದು ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ನಾವಿಲ್ಲಿ. ಹಾಗಾದರೆ ಬನ್ನಿ, ಇದರ ಗಮ್ಮತ್ತೇನು, ಅದರ ಒಂದು ಏನು ಇವತ್ತು ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಾವು ಇವತ್ತು ಸಂದರ್ಶನ ಮಾಡೋಣ. ಬನ್ನಿ, ಅವ್ರ ಜೊತೆಗೆ ನಾವು ಇವತ್ತು ಮಾತಾಡ್ಸೋಣ. ನಮಸ್ತೆ. ಸರ್, ಈಗ ಏನಪ್ಪ ಅಂತಂದರೆ ಈ ಜಿಲ್ಲಾ ಪರಿಷತ್ ಸಂದರ್ಭದಲ್ಲಿ ಮಾತಾಡೋದಾದರೆ, ಈಗ ಸದ್ಯದ ಹವಾ ನೋಡ್ತಾ ಇದ್ದರೆ ಎಲ್ಲರ ಬಾಯಲ್ಲೂ ಕೂಡ ಶಿವಸೇನೆ ಪಕ್ಷಕ್ಕೆ ನಮ್ಮ ಬೆಂಬಲ ಅನ್ನೋ ಒಂದು ಮಾತು ಎಲ್ಲೆಲ್ಲೂ ಕೂಡ ಕೇಳಿಬರ್ತಾ ಇದೆ. ಇದರ ಒಂದು ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ ಮತ್ತು ಜನರ ಬೆಂಬಲ ಯಾವ ರೀತಿಯಾಗಿ ಸಿಗ್ತಾ ಇದೆ? ಇದು ಜಿಲ್ಲಾ ಪರಿಷತ್ ಚುನಾವಣೆ ಈಗ ನಡೆದಿದ್ದು 2026ನೇ ಇಸ್ವಿದ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಮುಖ್ಯ ನೇತೆಯವರಾದಂಥ ಮಾನ್ಯ ರಾಜ್ಯದ ಉಪಮುಖ್ಯಮಂತ್ರಿ ಏಕನಾಥ್ ಜಿ ಶಿಂದೆ ಅವರಿಂದ ಜತ್ ತಾಲೂಕಿನಲ್ಲಿ ಇವತ್ತಿನ ತನಕ ಮೈಸಾಳ್ ವಿಸ್ತಾರಿತ ಯೋಜನೆಯ ವಂಚಿತ ನೀರಿನ ಸಲುವಾಗಿ ಹೋರಾಟ ಮಾಡಿ ಅನೇಕ ಜನರು ಈಗ ಆಗಲೇ ಅನೇಕ ಆಂದೋಲನ ಅವರು ಮಾಡಿದ್ರು. ಅವರು ಮಾಡ್ತಾನೆ ಅವರು ಕಳೆದೋದ್ರು. ಹಾಗೆ ಜತ್ ತಾಲೂಕಿನಾಗೆ ಯಾವತ್ತೂ ಒಂದು ಇಲೆಕ್ಷನ್ ಚುನಾವಣೆ ಬಂದಾಗ ಪ್ರತಿಯೊಬ್ಬರು ರಾಜಕಾರಣಿಯಲ್ಲಿ ಬಂದಾಗ ಎಲ್ಲರೂ ಹೇಳ್ತಿದ್ರು, ನಾವು ನೀರು ತರ್ತೀವಿ. ಇದು ಒಂದೇ ಇದರ ವಿಷಯದ ಮ್ಯಾಗೆ ನಮ್ಮಲ್ಲಿ ರಾಜಕಾರಣ ನಡೀತಿತ್ತು. ಅದಕ್ಕೆ ನಾವು ಯಾವುದೇ ಜತ್ ತಾಲೂಕದಲ್ಲಿ ಯಾವುದೋ ಶಿವಸೇನಾದಲ್ಲಿ ಒಬ್ಬರು ಒಂದು ಗ್ರಾಮ ಪಂಚಾಯತ್ ಸದಸ್ಯರು ಸೋದಾ ಇದ್ದಿದ್ದಿಲ್ಲ. ಆವಾಗ ಜತ್ ತಾಲೂಕದಾಗ ಈ ಮಾನ್ಯ ಏಕನಾಥ್ ಶಿಂದೆ ಸಾಹೇಬರು ಇವರು ನೀರು ಕೊಟ್ಟರು. ಇವರು ಯೋಗೇಶ್ ಜಾನ್ಕರ್ ಸಾಹೇಬ್ರ ನೇತೃತ್ವದಲ್ಲಿ ಜತ್ ತಾಲೂಕದ ಶಿಷ್ಟ ಮಂಡಳ ಅಂತ ನಮ್ಮ ಜತ್ ತಾಲೂಕದಲ್ಲಿ ಪದಾಧಿಕಾರಿ ಆದಂಥ ಅಂಕುಶ್ ವಾಳ ಇರಲಿ, ತಮ್ಮ ಕುಲಾಳ ಇರಲಿ, ಶ್ರೀಮಂತ್ ಕರ್ಪೆ ಇರಲಿ, ಆಗ ನಾನು ಇರಲಿ, ಇವರು ಎಲ್ಲರೂ ಕೂಡಿ ಒಂದು ಚಳವಳಿಯನ್ನು ತೊಗೊಂಡು ಎಲ್ಲ 57 ಊರು ಟರಾವ್ ತೊಗೊಂಡು ನಾವು ಮುಂಬೈ ಹತ್ರ ಹೋದಾಗ ಏಕನಾಥ್ ಶಿಂದೆ ಸಾಹೇಬ್ರಿಗೆ ಹೇಳಿದೆವು, ನೀವು 2012ದಾಗ ನಾವು ಕನ್ನಡದಾಗ ಹೋಗ್ತೇವೆ ಅಂತೇಳಿ ಮಾದೇವ್ ಅಂಕಲ್ಗೆ ಇವರ ನೇತೃತ್ವದಲ್ಲಿ ಒಂದು ಚಳವಳಿ ನಡೆದಿತ್ತು. ಆ ಹೇಳಾಗ ನೀವು ಉದ್ಧವ್ ಠಾಕ್ರೆ ಸಾಹೇಬ್ರನ್ನ ಮಳೆಗಾಲದಲ್ಲಿ ಕಳಿಸಿ ನೀವು ಒಂದು ಆಶ್ವಾಸನೆ ಕೊಟ್ಟಿದ್ರಿ, ಬರೋ ದಿನದಲ್ಲಿ ನಮ್ಮ ಸರ್ಕಾರ ಬರೋಣ, ನಿಮಗೆ ನಾವು ಜತ್ ತಾಲೂಕಾಗ ಇವರು ವಂಚಿತ ಇದೀರಿ, ಅವ್ರಿಗೆ ನೀರು ಕೊಡ್ತೇವೆ ಅಂತ ಹೇಳಿದರು. ಹೌದು, ಆದರೆ ನಮ್ಮ ಸರ್ಕಾರ ಆವತ್ತಿನ ಏನೇನು ಬಂದಿದ್ದಿಲ್ಲ. ಆದರೆ 2019ರಲ್ಲಿ ನಮ್ಮ ಮಹಾವಿಕಾಸ ಮಾಧ್ಯಮದಾಗ ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಉದ್ಧವ್ ಸಾಹೇಬರು ಮುಖ್ಯಮಂತ್ರಿ ಆದರು. ಆದರೆ ಅವ್ರ ಕಡೆ ನಾವು 55 ಊರು ಟರಾವ್ ತೊಗೊಂಡೋಗಿ ಅವ್ರಿಗೆ ಬೇಡಿಕೆನ ಬೇಡಿದೆವು. ಆದರೆ ಅವರು ನಮಗೆ ಯಾವುದೇ ಒಂದು ಪ್ರೋತ್ಸಾಹ ಕೊಡಲಿಲ್ಲ. ಅದ್ರ ಮ್ಯಾಗೆ ನಾವು ಪಕ್ಷದ ಕಾರ್ಯನೂ ಬಾಳಾ ಸಾಹೇಬ್ ಠಾಕ್ರೆ ವಿಚಾರಧಾರಣೆ ಒಂದು ತೊಗೊಂಡು ಒಂದು ವಿಚಾರ ಸಿಸ್ಟಮ್ದಲ್ಲಿ ನಾವು ಹಾಗೆ ಒಂದು ಪಕ್ಷ ವಿಸ್ತರಣೆ ಮಾಡ್ಕೋತು ಇದ್ದೇವೆ. ಆದರೆ ಒಂದು ನಮ್ಮ ಜತ್ ತಾಲೂಕದ ದೈವ, ನಮ್ಮ ರಾಜ್ಯದ ದೈವ, ಆದರೆ ನಮ್ಮ ರಾಜ್ಯದ ಒಂದು ಪ್ರಯತ್ನಶೀಲ ಒಂದು ಜನಮಾನಸದ ಕಾಮನ್ ಮ್ಯಾನ್ ಮುಖ್ಯಮಂತ್ರಿ ಅಂತೇಳಿ ಏಕನಾಥ್ ಶಿಂದೆ ಸಾಹೇಬ್ರನ್ನು ಮುಖ್ಯಮಂತ್ರಿ ಆದರು. ನಮಗೂ ಅವ್ರ ಕಾನ್ಫಿಡೆನ್ಸ್ ಮತ್ತು ಯಾವತ್ತು ಮುಂದೆ ಏಕನಾಥ್ ಶಿಂದೆ ಸಾಹೇಬರು ಮುಖ್ಯಮಂತ್ರಿ ಆದರೂ ಆವತ್ತು ನಡ್ಕೊಂಡೆ ನಾವು ಶಿಂದೆ ಸಾಹೇಬ್ರ ಜೊತೆನೇ ಉಳಿದೆವು. ಆವಾಗ ಮತ್ತು ನಮ್ಮೊಂದು ಚುನಾವಣೆ ಅಂತೇಳಿ ಒಂದು ಎಲ್ಲ ಊರಲ್ಲಿ ತಿರುಗಾಡಿ ಠರಾವ್ ಬೇಡ್ಕೊಂಡು ಏಕನಾಥ್ ಶಿಂದೆ ಸಾಹೇಬ್ರ ಹತ್ರ ಹೋಗೋಣ. ಅವ್ರು ಹೇಳಿದ್ರು, ನಮಗೆ ನಿಮ್ಮ ತಾಲೂಕಾಕ ಒಬ್ಬ ಇಲ್ಲಿದ್ದ ವ್ಯಕ್ತಿ ಕೊಡ್ತೀನಿ. ಅವರು ವ್ಯಕ್ತಿ ಕೊಟ್ಟರು, ಯೋಗೇಶ್ ಜಾನ್ಕರ್ ಸಾಹೇಬ್ರ ಅಂತ ಜತ್ ತಾಲೂಕಾ ಸಂಪರ್ಕ ಪ್ರಮುಖತೆ ಅವ್ರದ್ದು ನಿವಾಡಾಯಿತು. ಅವರೊಂದು ಜಂಜಾವತ್ ದೌರ ಜತ್ ತಾಲೂಕಾದಾಗ ಮಾಡಿದ್ರು. ಅವಾಗ ವಾಡಿ ವಸ್ತಿ ನಾವು ಒಂದೊಂದು ಊರಾಗ ರಾಜಕೀಯ ಸಾಮಾಜಿಕ ಕಾರ್ಯ ಮಾಡುವಂಥ ಎಲ್ಲ ಜನರಿಗೆ ಭೇಟಿ ಆದಕ್ಕಾರ ಜನರು ಹೇಳಿದ್ರು, ನಮಗೆ ನೀವು ಏನೂ ಕೊಡಬೇಡ್ರಿ, ಶಿಂದೆ ಸಾಹೇಬ್ರು ಮುಖ್ಯಮಂತ್ರಿ ಆಗ್ಯಾರಲ್ಲ, ನೀವು ಕೇಳಕ್ಕೆ ಬಂದ್ರಿ ಅಂದ್ರೆ ನಮ್ಮ ಜತ್ ತಾಲೂಕಾಗ ನೀವು ನೀರು ಒಂದೇ ಕೊಡ್ರಿ, ಇದು ಒಂದೇ ಬೇಡಿಕೆ ಅವ್ರ ಹತ್ರ ಎಲ್ಲರೂ ಮಾಡಿದ್ರು. ಆ ಬೇಡಿಕೆ ಒಂದು ತೊಗೊಂಡು ನಮ್ಮ ಸಹಿತ ಮುಖ್ಯಮಂತ್ರಿ ಅಂತೇಳಿ ಯೋಗೇಶ್ ಜಾನ್ಕರ್ ಸಾಹೇಬ್ ಮಾಧ್ಯಮದಾಗ ನಾವು ಹೋಗಿ ಮುಟ್ಟಿದೆವು. ಆವಾಗ ಯೋಗೇಶ್ ಜಾನ್ಕರ್ ಸಾಹೇಬ್ ಹೇಳಿದ್ರು, ಇದು ಒಂದನ್ನ ಎಲ್ಲ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಕರಿತೀನಿ, ಅವರು ವಿಸ್ತಾರಿತ ಯೋಜನೆದ ಅಧಿಕಾರಿ ಎಲ್ಲರೂ ಮುಂಬೈ ಹತ್ರ ಕರೆದ್ರು, ನಾವು ಕರೆದ್ರು. ಅವಾಗ ಹೋಗಿ ಭೇಟಿಯಾಗಿ ಆದಾಕರ ಅವ್ರು ಹೇಳಿದ್ರು, ನಿಮಗೆ
जत जत ಅವ್ರು मराठीत ಹೇಳಿದ್ರು जत करणं तुम्ही भिवू नका मी तुमच्या जे पाठीशी आहे 100% तुम्हाला जत तालुक्याला मी पाणी देणार म्हणजे देणार तुम्ही कुठलाही म्हणजे मनात शंका बाळगू नका हमखास राहा मी तुम्हाला 100% पाणी देईन ಅಂತೇಳಿ ಹೇಳಿದ್ರು ಅದರ ನಂತರ ನಾವು ವಾಪಸ್ ಬಂದೆವು ಬಂದ ನಂತರ ಒಂದು ಅವರು ಉದ್ಯೋಗ ಮಂತ್ರಿ ಉದಯ್ ಸಾಮಂತ್ ಸಾಹೇಬ್ರನ್ನ ನಮ್ಮ ಜತ್ ತಾಲೂಕಾದ ಒಂದು ದೌರಾ ಕಳಿಸಿದ್ರು ದೌರಾಕ್ಕೆ ಬಂದ ಹೊತ್ರಾಗ ತಿಕ್ಕುಂಡಿ ಇರಲಿ ಸಂಕ್ ಇರಲಿ ಉಮ್ದಿ ಇರಲಿ ಈ ಠಿಕಾಣಿ ಅವರು ಒಂದು ದೌರಾ ಮಾಡಿದ್ರು ದೌರಾದ ಒಂದು ಆರಾಕಡ ತಯಾರಾಯಿತು ಖರೋಖರಿ ಮಂದಿ ವ್ಯಕ್ತ ಮಾಡ್ತಾರೆ ರಸ್ತಾದ ಮೇಲೆ ಭರ್ಪೂರ್ ಮಂದಿ ಬತ್ತು ಶಿಂದೆ ಸಾಹೇಬ್ರು ಮುಖ್ಯಮಂತ್ರಿ ಆಗ್ಯಾರ ನೀವು ನೀರು ನಮಗೆ ಕೊಡಲೇಬೇಕಂತೇಳಿ ಎಲ್ಲರೂ ಒಂದು ಆಗ್ರಹ ಭೂಮಿಕಾ ಅವ್ರ ಮುಂದೆ ವ್ಯಕ್ತ ಮಾಡಿದ್ರು ಅದೇ ಮತ್ತೆ ಭೂಮಿಕಾ ತೊಗೊಂಡು ಹೋಗಿ ಮತ್ತೆ ನಮಗೆ 2 ದಿನದಲ್ಲಿ ಮುಖ್ಯಮಂತ್ರಿ ಸಾಹೇಬ್ರು ಕರೆದ್ರು ಅವರು ಕರೆನ ಒಂದು ಎಲ್ಲ ಸಂಬಂಧಪಟ್ಟಂಥ ರಾಜ್ಯ ಸ್ತರೀಯ ಬೈಠಕ್ದ ಅದಾಗ ನಾವು ಬೈಠಕ್ದಾಗ ಇದ್ದೆವು ಅವಾಗ ಶಿಂದೆ ಸಾಹೇಬ್ರ ಮಾಧ್ಯಮದಾಗ ಒಂದು ಬೈಠಕ್ ಆಯಿತು ಅದೊಂದು ಆರಾಕಡ ತಯಾರು ಮಾಡಿದ್ರು ಆರಾಕಡ ತಯಾರು ಮಾಡಿದ ನಂತರ ನಮಗೆ ಹೇಳಿದ್ರು ನಿಮಗೆ ನೀರು ಕೊಡ್ತೇವಂತ ನಾವು ವಾಪಸ್ ಬಂದೆವು ವಾಪಸ್ ಬಂದ ನಂತರ ಮರುದಿನ ಮತ್ತೆ ನಾವು ಹಾದಿಯಾಗೆ ಇದ್ದೆವು ಕರಡ್ ಅಂತ ಬಂದಿದ್ದೆವು ಕರಡದಿಂದ ಮತ್ತೆ ವಾಪಸ್ ಕರೆದ್ರು ನಮಗೆ ಅಲ್ಲಿ ಒಂದು ಫೈನಲ್ ಮಾಡ್ತಾ ಡಿಸಿಷನ್ ಆಯಿತು ಒಂದು ಡಿಸೈನ್ ತಯಾರಾಯಿತು ಡಿಸೈನ್ ನಮ್ಮ ಮುಂದೆ ಇಟ್ಟರು ಈ ಬದಲೇ ಬೇಕಂತೇಳಿ ಈ ಚಳವಳಿಗಳ ತುಕಾರಾಮ್ ಬಾಬಾ ಮಹಾರಾಜರು ಇದ್ದರು ಅವರು ಒಂದು ಅನೇಕ ವರ್ಷ ಚಳವಳಿ ಮಾಡ್ಯಾರ ಅವರು ಈ ಸಭಾಗದಾಗ ನಮಗೆ ಸಭಾಗ ತೊಗೊಂಡ್ರು ಈ ಮಾಧ್ಯಮದಾಗ ಅವರು ನಾವು ಮುಖ್ಯಮಂತ್ರಿಗೆ ಭೇಟಿ ಮಾಡಿಸಿದೆವು ಈ ಮಾಧ್ಯಮದಾಗ ಅವ್ರದ್ದು ಒಂದು ಈ ಜತ್ ತಾಲೂಕಾದಾಗ ಒಂದು ತಳಮಳ ಇತ್ತು ಆ ತಳಮಳ ಅವ್ರು ವ್ಯಕ್ತ ಮಾಡಿದ್ರು ಅಲ್ಲಿ ಈ ಮಾಧ್ಯಮದಾಗ ಮಾಡ್ಕೋತೇನೈತಿ ಜತ್ ತಾಲೂಕಾದಾಗ 40 ಊರಿನ ಗ್ರಾಮ ಪಂಚಾಯತ್ ಚುನಾವಣೆ ನಡೆದಿದ್ದು ಆ ಚುನಾವಣೆಯಲ್ಲಿ ನಾವು ಶಿವಸೇನಾ ಮಾಧ್ಯಮದಾಗ ನಾವು ಒಂದು ಎಲ್ಲ ಕಡೆ ಪ್ಯಾನಲ್ ಉಭಾ ಮಾಡಿದೆವು 21 ಊರ ಯೋಗೇಶ್ ಜನಕರ್ ಸಾಹೇಬ್ರ ನೇತೃತ್ವದಲ್ಲಿ 21 ಊರಿನಾಗ ನಮ್ಮ ಸರ್ಪಂಚ್ ಬಂದರು 8 ಊರಿನಾಗ ನಮ್ಮ ಉಪ ಸರ್ಪಂಚರು ಬಂದರು ಇದೇ ಥರ ನಮ್ಮ ಪಕ್ಷ ಒಂದು ಬೆಳೀತಾ ಇತ್ತು ಜನಕರ್ ಸಾಹೇಬ್ರ ಒಂದು ಮಾಧ್ಯಮದಾಗ ನಾವು ನೇತೃತ್ವದಾಗ ಮತ್ತು ಏಕನಾಥ್ ಶಿಂದೆ ಸಾಹೇಬ್ರ ಅಂತ ಎಲ್ಲ ಊರಿನೂ ನಮ್ಮ ಜತ್ ತಾಲೂಕದಾಗ ನಮ್ಮದು ಏನು ಈ ಕಡೆ ಪೂರ್ವ ಭಾಗದ ಎಲ್ಲ ಸರ್ಪಂಚರು ಧನ್ಯ ವ್ಯಕ್ತರು ಎಲ್ಲರನ್ನೂ ತೊಗೊಂಡು 400 ಮಂದಿನ ತೊಗೊಂಡು ನಾವು ಏಕನಾಥ್ ಶಿಂದೆ ಸಾಹೇಬ್ರ ನಿವಾಸಸ್ಥಾನದಲ್ಲಿ ಹೋಗಿ ಅಲ್ಲಿ ಭೇಟಿ ಕೊಟ್ಟೆವು ರಾತ್ರಿ 1:00 ಏಕನಾಥ್ ಶಿಂದೆ ಸಾಹೇಬರು ನಮ್ಮ ಜತ್ ತಾಲೂಕಾಕ ನಮ್ಮ ಸಮೇತ ಇಲ್ಲಿ 400 ಮಂದಿ ಸಮೇತ ನೆತ್ತಿ 1900 ಕೋಟಿ ರೂಪಾಯಿ ಜಾಹಿರ್ ಮಾಡಿದ್ರು ಒಂದು ಐತಿಹಾಸಿಕ ನಿರ್ಣಯ ನಮ್ಮ ಜತ್ ತಾಲೂಕಾಕ ಅವ್ರು ಕೊಟ್ಟರು ಆದ ನಂತರ ಈ ಚುನಾವಣೆಯಲ್ಲಿ ನಮಗೂ ಒಂದು ಆತ್ಮವಿಶ್ವಾಸ ಇತ್ತು ನಮ್ಮ ಶಿವಸೇನಾದ ಆಮದಾರ್ ಆಗ್ತಾರೆ ಯೋಗೇಶ್ ಜನಕರ್ ಸಾಹೇಬ್ರ ಅಂತ ಆದರೆ ಏನು ಕೆಲವೊಂದು ಮಾಹಿತಿ ಡಿಸ್ಕಸ್ದಲ್ಲಿ ನಮಗೆ ಜಾಗ ಸಿಗಲಿಲ್ಲ ಯೋಗೇಶ್ ಜನಕರ್ ಸಾಹೇಬರು ಜರ ಅವರು ನಿಂದ್ರಣ ಮತ್ತೊಂದು ಮಾಹಿತಿದಾಗ ಭಾಜಪ್ಗೆ ಜಾಗ ಬಿಡ್ತು ಅದರಿಂದ ಮಾಹಿತಿ ದಗ್ದ ಮಾಡಿ ನಾವು ಮಾಹಿತಿ ಆಮದಾರ್ ಪಡೋಕರ್ ಸಾಹೇಬ್ರನ್ನ ನಿವಾಳಿಸ್ತಂದೆವು ಆದರೆ ಒಂದೇ ಇವತ್ತು ಕೆಲಸ ಬಂದದ ಕೆಲಸ ಪೂರ್ಣ ಗತಿಯಲ್ಲೇ ಚಾಲೋದ ಇದರ ಘೋಷಣೆ ಮಾಡಿ ಅವ್ರು ಬಿಟ್ಟಿಲ್ಲ ಆದರೆ ಅವರು ಇವತ್ತು ಕಾಗನರಿ ತಕ ಪೈಪ್ಲೈನ್ ಬಂದದ ಇನ್ನೂ 3-4 ತಿಂಗಳದಾಗ ನಮ್ಮ ಸಂಘದಿಂದ ಕೆರೆಗೆ ಬರೋದದ ಇನ್ನು ಮಳೆಗಾಲಕ್ಕೆ ಬರೋದ ಮಳೆಗಾಲದಿಂದ ಸುಸಲಾದ ಹಳ್ಳಿ ಬಲ್ಗಾವ್ ಗಿರ್ಗಾವ್ ಗುಲ್ಗಂಜನಾಳ ತಕ ನೀರು ಕೊಂತೆ ಬಲುವ ತಕ ಪೋಚಿಸೋದ ಒಂದು ಇವ್ರ ರಣನೀತಿ ಆರಾಕಡ ಮಾಡಿ ಒಂದು 7 ಪೈಪ್ಲೈನ್ ಡಿಸೈನ್ ಅವ್ರು ತಯಾರು ಮಾಡಿ ಒಂದು ಅತಿಶಯ ಅಂದ್ರೆ ನಾವು ಮಾಗಣಿ ಮಾಡಿದೆವು ನಮಗೊಂದು ಹೆಮ್ಮೆಯ ವಿಷಯ ಅದ ಜತ್ ತಾಲೂಕದಾಗ ಇಂದಿನ ತಕ ನಮ್ಮ ರಾಜ್ಯದಾಗ ಮುಖ್ಯಮಂತ್ರಿ ಆದಂಥ ಮುಖ್ಯಮಂತ್ರಿನೂ ಆಗ್ಯವ್ರು ನಮ್ಮ ಜಿಲ್ಲಾದವರು ಆದರೆ 5 ಮಂತ್ರಿ ಮಗಳು ನಮ್ಮ ಕಾಯಂ ಕ್ಯಾಬಿನೆಟ್ ಮಂತ್ರಿ ಇದ್ರಿದ್ರು ಆದರೆ ಜತ್ ತಾಲೂಕಾಗ ನ್ಯಾಯ ಕೊಡಿ ಭೂಮಿಕಾ ಯಾರೂ ಮಾಡಿಲ್ಲ ಜತ್ ತಾಲೂಕಾದಾಗ ಒಂದು ಗ್ರಾಮ ಪಂಚಾಯತ್ ಸದಸ್ಯ ಇಲ್ದಾಕ ನಮ್ಮ ಏಕನಾಥ್ ಶಿಂದೆ ಸಾಹೇಬ್ ಕೊಟ್ಟಾರ ಇದೊಂದು ಈ ಬೇಡಿಕೆ ಇದೊಂದು ಕೊಟ್ಟಿದ್ದು ನಾವು ತೊಗೊಂಡು ಜನತಾರದ ಹೊಂಟಿದ್ದೆವು ಮತ್ತೊಂದು ಅವ್ರು ಕೆಲಸ ಮಾಡಿದ್ರು ಎಲ್ಲಿ ಮಾಡಿದ್ರು ಅಂದರೆ ಉಮ್ದಿಯಲ್ಲಿ ಉದ್ಯೋಗ ಮಂತ್ರಿ ಉದಯ್ ಸಾಮಂತ್ ಸಾಹೇಬ್ರ ಕಳಿಸಿ ಅಲ್ಲಿ ಒಂದು MIDC ಕೊಡೋಕೆ ಯಾಕಂದ್ರೆ ಜತ್ ತಾಲೂಕಾದಾಗ ನಮ್ಮ ಬೇಗರ್ ಮಂದಿ ಭಾಳ ಅದಾರ ಕೆಲಸದ ಸಲುವಾಗಿ ಏನೈತಿ ಬೆಂಗಳೂರು ಪುಣೆ ಕೇರಳ ಗೋವಾ ಮತ್ತು ಮುಂಬೈ ಪುಣೆ ಅನೇಕ ಠಿಕಾಣಿ ದಿಲ್ಲಿ ತನಕ ನಮ್ಮ ಮಂದಿ ಹೋಗ್ಯದ ಇದರದಿಂದ ಅವ್ರಿಗೆ ನಾವು ಹೇಳಿದೆವು ಅದರಿಂದ ಒಂದು ಇದು ಯೋಗೇಶ್ ಜನಕರ್ ಸಾಹೇಬ್ರ ಕಲ್ಪನೆ ಇತ್ತು ಆ ಕಲ್ಪನಾದಾಗೆ ಅದೊಂದು ತಯಾರಾಯಿತು ಅದಕ್ಕೆ ಅವರು ಅಲ್ಲಿ ಜಾಹಿರ್ ಮಾಡಿದ್ರು ಇವತ್ತು ಅದರದೊಂದು ಎಲ್ಲ ಪ್ರೊಸೀಜರ್ ನಡೆದಿದೆ ಅದರ ನಂತರ ಒಂದು MH 59 ಪರಿವಹನ್ ಮಂತ್ರಿ ನಮ್ಮ ಶಿವಸೇನಾದ ಮಂತ್ರಿ ಇದ್ದಾರೆ ಪ್ರತಾಪ್ ಸರ್ನಾಯಕ್ ಸಾಹೇಬರು ನಮಗೊಂದು RTO ಆಫೀಸ್ ಕೊಟ್ಟರು ಜತ್ಗೆ ಅದರ ನಂತರ ಜತ್ ತಾಲೂಕಾದಾಗ ನಳ ಪಾನಿ ಪುರೋಟ ಅಲ್ಲಿ ಜನಕರ್ ಸಾಹೇಬ್ರಿಗೆ ಹೇಳಿದ್ರು ನಗರ ವಿಕಾಸ್ ಮಂತ್ರಿ ಇವರು ಏಕನಾಥ್ ಶಿಂದೆ ಸಾಹೇಬರು ನೀವು ನಮ್ಮ ಜತ್ ತಾಲೂಕಾದಾಗ ಕುಡಿಯೋಕೆ ನೀರಿಲ್ಲ 15 ದಿನದಿಂದ ನೀರು ನಮಗೆ ಬರಲ್ಲ ನೀವು ಶುದ್ಧ ನಮಗೆ ನೀರು ಕುಡಿದು ಒಂದು ವ್ಯವಸ್ಥೆ ಮಾಡಿ ಅಂದರು 78 ಕೋಟಿ ರೂಪಾಯಿ ಅವರು ನಮಗೆ ಜತ್ ತಾಲೂಕಾದಾಗ ಒಂದೇ ದಮ್ದಾಗ ಕೊಟ್ಬಿಟ್ರು ಅವ್ರು ಮುಖ್ಯಮಂತ್ರಿ ಇದ್ದಾಗ ಹಿಂಗೆ ಯಾರು ಇನ್ನೊಂದಾಗ ಕೊಡೋಕೆ ಸಾಧ್ಯ ಆಗಿಲ್ಲ ಇವರು ಮುಖ್ಯಮಂತ್ರಿ ಇದ್ದಾಗ ಐತಿಹಾಸಿಕ ನಿರ್ಣಯ ನಮ್ಮ ಜತ್ ತಾಲೂಕಾದಾಗ ಆಗ್ಯಾವ ನಮ್ಮ ದರಿ ಬಡ್ಚಿ ಇದು ಸಂಘದ ಜಿಲ್ಲಾ ಪರಿಷತ್ ಘಟಕದಾಗ ಒಂದೇ ಊರಿನ ನಿಮ್ಗೆ ಹೇಳ್ತೀನಿ ಟೋಟಲ್ ಅದಾಗ 16,000 ನಮ್ಮ ತಂಗಿದ್ರು ಅಕ್ಕದಂದರ ಅವ್ರಿಗೆ 16,000 ಮಂದಿಗೆ ತಿಂಗಳಿಗೆ 1,500 ಕೊಡೋದು ಯೋಜನಾ ಲಾಡ್ಕಿ ಬೈನ್ ಯೋಜನಾ ಇವರು ಏಕನಾಥ್ ಶಿಂದೆ ಸಾಹೇಬ್ರು ನಮ್ಮೇ ಗಿಟ್ಟಗಡದಾಗ ಬರ್ತಾವೆ ಜತ್ ತಾಲೂಕಾದಾಗ ಸಾಧಾರಣ ಎಲ್ಲ ಕೂಡಿ 22.5 ಕೋಟಿ ರೂಪಾಯಿ
ಈ ಒಂದು ತಿಂಗಳಿಗೆ ಬರ್ತಾವೆ. ಇದು ಐತಿಹಾಸಿಕ ನಿರ್ಣಯ. ಇದು ಇವ್ರದ್ದು ಏಕನಾಥ್ ಶಿಂದೆ ಸಾಹೇಬ್ರದ್ದು, ಬಾಳಾ ಸಾಹೇಬ್ ಠಾಕ್ರೆ ವಿಚಾರ ಅವ್ರದ್ದು ಅಮಲಾತ್ ತಂದು ಅದನ್ನು ಸಾಮಾನ್ಯ ಜನತಾ ತಕ್ಕ ಅದನ್ನು ಅವರು ಕೂಡಿಸ್ಕೊಟ್ರು ನಮ್ಗೆ. ಅದೇ ಥರ ನಾವು ಏನೈತಿ ಅವ್ರಿಗೆ ಪ್ರೇರಿತ ಆಗಿ ನಾವು ಮಾಡಿದ ಶಿವಸೇನಾ 2017 ಚಾಲೂ ಮಾಡಿದ ಶಿವಸೇನಾ ನಮ್ಮದೊಂದು ವಿಚಾರ. ಅದೇ ವಿಚಾರದಾಗ ಅವ್ರು ನಡೀತಾರಂದ ಅವ್ರ ವಿಚಾರ ತೊಗೊಂಡೆ ಇವತ್ತು ನಾವು ಜನತಾದ ಮುಂದೆ ಹೊಂಟಿದ್ದೇವೆ. ವಿಕಾಸಾತ್ಮಕ ದೃಷ್ಟಿಕೋನದ ನಮ್ಮ ಸಂಘ ಪೂರ್ವಭಾಗದಾಗ ಜತ್ ತಾಲೂಕಾ ಪೂರ್ವಭಾಗದಾಗ ಸಂಘ ತಾಲೂಕು ಆಗಬೇಕು. ಸಂಘ ತಾಲೂಕು ಆಗಬೇಕಂದ್ರೆ ಏನೈತಿ ಏಕನಾಥ್ ಶಿಂದೆ ಸಾಹೇಬ್ರಿಗೆ ಕೂಡ ಅವರು ಅದಕ್ಕೆ ಇಲ್ಲಿದ ಆವಾಜ್ ಹೋಗ್ಬೇಕಂದ್ರೆ ನಾವು ನಿವಡಾಸ್ ಬರ್ಬೇಕನ್ನೋದು ಒಂದು ನಮ್ಮದು ವಿಷಯ ಅದ. ಈಗ ನೀವು ಹೇಳುವಂತಹ ವಿಚಾರ ಇಲ್ಲಿವರೆಗೂ ಏನು ಹೇಳಿದ್ರಿ ಅಂದರೆ ಇಲ್ಲಿ ತನಕ ಎಷ್ಟು ವರ್ಷಗಳ ಹಿಂದೆ ಬಿದ್ದಂತಹ ಪಾಳು ಬಿದ್ದಂತಹ ಒಂದು ವಿಷಯಕ್ಕೆ ಏಕನಾಥ್ ಶಿಂದೆ ಸಾಹೇಬರು ಯಾವಾಗ ಬಟನ್ ಒತ್ತಿದ್ರು ಅಂದರೆ ಜತ್ ಪೂರ್ವ ಭಾಗದಲ್ಲಿ ನೀರಿನ ಕೊರತೆಗೆ ಮೊದಲನೇದಾಗಿ ಗ್ರ್ಯಾಂಡ್ ಟೇಬಲ್ ಕೊಟ್ಟಂತಹ ವ್ಯಕ್ತಿ ಅಂದರೆ ಏಕನಾಥ್ ಶಿಂದೆ ಸಾಹೇಬರು. ಅದರ ಒಂದು ಅರಿವು ನಮ್ಮ ಪೂರ್ವ ಭಾಗದ ಜನರಿಗೆ ಇರಬೇಕು ಅನ್ನೋ ಒಂದು ಮಾತನ್ನು ನೀವು ಹೇಳ್ತಾ ಇದ್ರಿ. ಅರಿವು ಇರಲೇಕೆ ಬೇಕು. ಇವತ್ತು ನೀರು ಅಂತ ಹೇಳಿ ನೀವು 70 ವರ್ಷ ನೀವು ನಮಗೆ ನೀರು ಕೊಡಲ್ದೆ ಬಿಟ್ಟರು ಆ ಅರಿವು ನಮಗೆ ಬೇಕೇ. ಯಾಕಂದ್ರೆ ಕುಡಿಯಕ್ಕೆ ನೀರು ಕೊಟ್ಟಾರ, ಯಾವುದೋ ಒಂದು ಯಾರೋ ಕೊಡ್ತಾರ ಹೋಗ್ತಾರ ಬರ್ತಾರ, ಅದು ಏನು ದಂಡಿಗೆ ಶಾಶ್ವತ ಅಲ್ಲ. ನಮ್ಮದು ಇಲ್ಲಿ ಇದು ಜಾಗೃತಕರ ಆಗ್ಬೇಕಂದ್ರೆ ಹಿಂಗುಲಿ ಜಿಲ್ಲಾದ ಕ್ಷೇತ್ರಫಲ ಅಂತ ನಮ್ಮ ಜತ್ ತಾಲೂಕದ ಕ್ಷೇತ್ರಫಲ ಇದೆ. ಅದಕ್ಕೆ ಇಲ್ಲಿದು ಒಂದು ಎಲ್ಲ ಡೆವಲಪ್ಮೆಂಟ್ ಆಗಬೇಕಾದ್ರೆ ಇಲ್ಲಿದ ಎಲ್ಲ ಹುಡುಗರು ಎಲ್ಲ ರೈತರು ಈ ಒಂದು ಒಳ್ಳೆ ಅಭಿವೃದ್ಧಿ ಬರಬೇಕಾದ್ರೆ ಅದಕ್ಕೆ ನೀರು ಬೇಕು. ಅದು ನೀರಿನ ಸಮಸ್ಯೆನೇ ಇವತ್ತು ಏಕನಾಥ್ ಶಿಂದೆ ಸಾಹೇಬರು ಇದನ್ನು ನಮ್ಮ ಏನು ಮಾಗಣಿ ಇತ್ತು, ನಮ್ಮ ಬೇಡಿಕೆ ಏನಿತ್ತು ಅದನ್ನು ಅವರು ಕೊಟ್ಟಿದ್ದಾರೆ. ಅನ್ನೋನ್ನ ಅವರು ಇವತ್ತು ಅವ್ರ ಜೊತೆ ಸಾಮಾನ್ಯ ಜನತಾನದಾರ ಇವತ್ತು ನೀವು ನೋಡ್ತಾ ಇದ್ದೀರಾ. ನೀವೇ ವಿಚಾರ ಮಾಡಿದ್ರಿ ಸ್ಟಾರ್ಟಿಗೆ ಇವತ್ತು ಶಿವಸೇನಾ ಅಲ್ಲಾಕತ್ತಾರೆ ಎಲ್ಲರೂ ಅಂತೇಳಿ. ಅದು ನಾ ಮಾಡಿನಂತೇಳಿ ಶಿವಸೇನಾ ಅಲ್ಲ, ಇದು ಏಕನಾಥ್ ಶಿಂದೆ ಸಾಹೇಬರು ಬಾಳಾ ಸಾಹೇಬ್ ಠಾಕ್ರೆ ಮಾಡಿದ ವಿಚಾರ, ಅವ್ರು ನಡೆಸಿದ್ದು ಕಾರ್ಯ, ಅದು ತೊಗೊಂಡು ಹೋಗುವಂಥ ಒಂದು ಸಾಮಾನ್ಯ ಕಾರ್ಯಕರ್ತ ನಾನು. ಅಲ್ಲಿ ಇಲ್ಲಿದು ಜನತಾ ಮತ್ತು ಎಲ್ಲ ನಮ್ಮ ಬಂಧು ಬಳಗ ಇದು ಒಂದು ಸಾಮಾಜಿಕತೆ ಒಂದು ನಿರ್ಮಾಣ ಆಗಿದೆ ಅನ್ನೋನ್ನ ಒಂದು ಇವತ್ತು ಶಿಂದೆ ಸಾಹೇಬರ ತೆಳಗ ನಾವೊಂದು ಅವ್ರದ್ದು ಕಾರ್ಯಕರ್ತ ಅಂತೇಳಿ ನಾನು ಇದು ಒಂದು ಭಾಗವಹಿಸ್ತಾ ಇದ್ದೇನೆ. ಎಸ್, ನಿಜವಾಗ್ಲೂ. ಯಾಕಂದರೆ ಇಲ್ಲಿ ಗಮನಿಸಬೇಕಾದಂಥ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ಏಕನಾಥ್ ಶಿಂದೆ ಸಾಹೇಬರು ಯಾವಾಗ ಮುಖ್ಯಮಂತ್ರಿ ಆಗಿದ್ದರು ಆ ಒಂದು ಸಂದರ್ಭದಲ್ಲಿ ಅವರು ಲಾಡ್ಕಿ ಬಹನ್ ಯೋಜನೆ ಆಗಿರ್ಬೋದು ಮತ್ತು ನಮ್ಮ ಜತ್ ತಾಲೂಕಿಗೆ ಮೈಶಾಳ್ ಯೋಜನೆಯ ಸಂದರ್ಭದಲ್ಲಿ 2,000 ಕೋಟಿ ಮಂಜೂರು ಮಾಡಿದಂಥ ವ್ಯಕ್ತಿ ಕೂಡ ಅವರಿವತ್ತು ಆ ಕುರ್ಚಿಯ ಮೇಲೆ ಇರದೇ ಹೋದರೂ ಕೂಡ ಆದರೆ ಆ ಶ್ರೇಯಸ್ಸು ಮಾತ್ರ ನಿಜವಾಗಿಯೂ ಅವರಿಗೆ ಮುಟ್ಟಬೇಕಾಗತ್ತೆ. ಯಾಕಂದರೆ ಇದಕ್ಕಿಂತಲೂ ಮುಂಚೆ ಕೂಡ ಬಹಳಷ್ಟು ಜನ ಬೇಡಿಕೆ ಇಟ್ಟಿದ್ದರು. ಅಂಥ ಒಂದು ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಯಾವ ಸರ್ಕಾರ ಕೂಡ ಕ್ಯಾರೆ ಅಂದಿರಲಿಲ್ಲ. ಆದರೆ ಈ ಸಂದರ್ಭದಲ್ಲಿ ಆ ಒಂದು ಅರಿವು ನಮ್ಮ ಜನರಲ್ಲಿ ಇರಬೇಕು ಅನ್ನೋದು ಮಾತನ್ನು ಹೇಳ್ತಾ ಇದ್ದೀರಾ. ಅವರಾದೇವ್ರಿಗೆ ಇನ್ನೊಂದು ನಾನು ನಿಮಗೆ ಕೇಳಬೇಕು ಅಂತಂದರೆ ಇವಾಗ ಬೇರೆ ಬೇರೆ ಮಿತ್ರ ಪಕ್ಷಗಳೇ ಆದರೂ ಕೂಡ ಅವರದೇ ಆದಂತಹ ಒಂದು ಸೀಟುಗಳು ಬರಲೇಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಒಂದು ಕಡೆ BJP, ಇನ್ನೊಂದು ಕಡೆ ರಾಷ್ಟ್ರವಾದಿ ಕಾಂಗ್ರೆಸ್, ಇನ್ನೊಂದು ಕಡೆ ನೀವು ಬಲಾಬಲದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಹವಾ ಮಾಡ್ತಾ ಇದ್ದೀರಾ. ಸೊ ಜನರ ಬೆಂಬಲ ನಿಮಗೆ ಯಾವ ರೀತಿಯಾಗಿ ಸಿಗ್ತಾ ಇದೆ? ನಾವು ಮಾಡಿದ್ದ ಕೆಲಸ, ನಮ್ಮ ಏಕನಾಥ್ ಶಿಂದೆ ಸಾಹೇಬರು ಮಾಡಿದ್ದ ಕೆಲಸ, ನಾವು ಮಾಡಿದ್ದ ಹಿಂದಿನಂತಕ ಹೋರಾಟ, ನಾನು ಮಾಡಿದಂಥಕ್ಕೆಲ್ಲ ನಾನು ಒಂದು ಸಾಮಾಜಿಕತೆ ಅಂತ ನಾನು ಮಾಡ್ತಾ ಇದ್ದೀನಿ. ಏಕನಾಥ ಶಿಂದೆ ಸಾಹೇಬರು 18 ತಾಸು ಕೆಲಸ ಮಾಡ್ತಾರೆ. ಇದು ಎಲ್ಲ ರಾಜ್ಯಕ್ಕೆ ಪರಿಚಯ, ನಾನು ಹೇಳಿಕೊಡುವಂಥ ದೊಡ್ಡ ಮಾತಲ್ಲ. ಆದರೆ ಇವತ್ತು ಅವರು ಮಾಡಿದ್ದ ಒಂದು ತ್ಯಾಗ, ಅವರು ಮಾಡಿದ್ದ ಒಂದು ಕರ್ತವ್ಯ, ಅದು ನಾನು ಜನತಾ ತಕ ಮಂದಿ ಇವು ಸಾಮಾನ್ಯ ನಮ್ಮ ಅಣ್ಣ ತಮ್ಮರು ಬಂಧು ಬಳಗ ನಮ್ಮ ಅಕ್ಕ ತಂಗಿರ ತಕ ಒಯ್ದಂಥ ಒಂದು ನಾನು ಸಾಮಾನ್ಯ ಕಾರ್ಯಕರ್ತ. ಆದರೆ ಅವರ ನೇತೃತ್ವದಲ್ಲಿ ಮುಂದಿನ ಕೆಲವದಲ್ಲಿ ನಮ್ಮ ಜತ್ ತಾಲೂಕಾ 288 ಮತದಾರ ಸಂಘ ಶಿವಡದ ನಮ್ಮದು. ಇಲ್ಲಿದು ಒಂದು ನಂದು ವಿಷನ್ ಅದೇನದು, ಇಲ್ಲಿ ನಮ್ಮ ವಿಕಾಸದ ಐತಿರಲ್ಲ, ಇದು ಇಲ್ಲಿ ಕುಂಟಾಶದ ಇಲ್ಲಿ ಒಂದು ಪ್ರಾಬಲ್ಯ ಇದ್ದ ಪ್ರಸ್ತಾಪಿತ ವ್ಯಕ್ತಿ ಇವತ್ತಿನ ಇಲ್ಲಿ ಜನತೆಯಲ್ಲಿ ಆರಿಸಿ ಬಂದು ಅವ್ರದೇ ಒಂದಾದಂಥ ಒಂದು ಪ್ರವೃತ್ತಿಯಲ್ಲಿ ಅವ್ರದೇ ಆದಂಥ ಒಂದು ಕನಸು, ಅವ್ರದೇ ಆದಂಥ ಒಂದೇ ಒಂದು ಏರಿಯಾದಲ್ಲಿ ಅವರು ಒಂದು ಡೆವಲಪ್ಮೆಂಟ್ ಮಾಡಿದ್ದಾರೆ. ಆದರೆ ಹೊರಗೆ ರೈತರಿಗೆ ಅಂದ್ರಿ, ಇವ ಸಾಮಾನ್ಯ ರೈತರಿಗೆ ಅಂದ್ರಿ, ಜನತೆಗೆ ಯಾರಿಗೆ ಏನೋ ಲಾಭ ಸಿಕ್ಕಿಲ್ಲ. ಆದರೆ ಇವತ್ತಾದರೂ ಮಹಾರಾಷ್ಟ್ರ ಸರ್ಕಾರದ ಕೇಂದ್ರ ಸರ್ಕಾರದ ಕೂಡಿ 5,500 ಯೋಜನೆ ಅದಾವೆ. ಒಂದು ಯೋಜನಾದಾಗ ನಮ್ಮ ಕಡೆ ಅದು ಡಾಟಾ ಅದಾವೆ. ಒಂದು ವ್ಯಕ್ತಿಗೆ ಸಾಧಾರಣ 50 ಯೋಜನೆ ಕೊಡೋಕೆ ಬರ್ತದೆ. ಆದರೆ ಅವ್ರಿಗೆ ಒಂದು ಕೊಟ್ಟರು ಸಾಕು. ಆ ಪರಿಸ್ಥಿತಿಯಲ್ಲಿ ಇವತ್ತೈತಿ. ಆ ಯೋಜನಾದ ಎಲ್ಲ ನಾವು ಪರಿಪೂರ್ಣವಾಗಿ ಮುಂದಿನ ಭವಿಷ್ಯ ಕಾಲದಾಗ ನಾವು ಮಾಡೋರಿದ್ದೆವು. ಆದರೆ ನಮ್ಮಲ್ಲಿ ಇನ್ನೊಂದು ಇಲ್ಲಿ ಎಲ್ಲ ದೊಡ್ಡ ಸಮಸ್ಯೆ ಏನಂದರೆ ಇಲ್ಲಿ ಅಪ್ಪರ್ ತಹಸೀಲ್ದಾರ್ ಕಾರ್ಯಾಲಯ ಬರಬೇಕು, ರೆಕಾರ್ಡ್ ಆಫೀಸ್ ಬರಬೇಕು, ಇಲ್ಲ ದುಯಂ ನಿಬಂಧಕ ಕಾರ್ಯಾಲಯ, ಖರೀದಿ ವಿಕ್ರಿ ಸಂಘ ಬರಬೇಕು, ಸ್ಟ್ಯಾಂಪ್ ಸಿಗಬೇಕು. ಇದೊಂದು ಎಲ್ಲ ಬೇಡಿಕೆ ಅದ ರೈತರದು. ಇಲ್ಲೊಂದು ನ್ಯಾಯಾಲಯ ಐತೆ, ನಮ್ಮಲ್ಲಿ ನ್ಯಾಯಾಲಯದೊಂದು ಭವ್ಯ ಇಮಾರತ್ ಆಗಬೇಕು. ಇದು ಒಂದು ಕನಸದ. ಇಲ್ಲಿ ಪೊಲಿಟಿಷಿಯನ್ ಆಗಬೇಕು ಸಂಘದಲ್ಲಿ, ಸೆಂಟ್ರಲ್ ಇದು ಇಲ್ಲಿ ಒಂದು ಬಸ್ ಸ್ಟಾಪ್ ಆಗಬೇಕು, ಬಸ್ ಆಗೋ ಸ್ಥಾನಕ್ಕೆ ಆಗಬೇಕು. ಅದನ್ನು ಇಲ್ಲಿ ನನಗೆ ಕೊಟ್ಟಿದ್ದಾರೆ. ನಾನು ಬೇಡಿಕೆ ಮಾಡಿದೆ, ಉಮ್ದಿಗೆ ಕೊಟ್ಟಂತಾಗ ನನಗೂ ಒಂದು ಬೇಕು, ನಮ್ಮ ಸಂಘಕ್ಕೆ ಒಂದು ಬೇಕಂತ ನಾವು ಹೋಗಿ 42 ಊರದಾಗ ಹೋಗಿ ಠರಾವ್ ತೊಗೊಂಡು ಬಂದು ನಾನು ನಮ್ಮ ಆಮದಾರಾದಂಥ
ಅಟ್ಪಾಡಿ ಖಾನಾಪುರ ವಿಧಾನಸಭಾ ಸುಹಾಸ್ ಬಾಬರ್ ಅವರು ಮತ್ತು ಜಿಲ್ಲಾ ಪ್ರಮುಖ ಸಂಜಯ್ ಬಾಬು ವಿಭೂತಿ ಇವ್ರ ಮಾಧ್ಯಮದಾಗ ನಾನು ಹೋಗಿ ಕೂತಾಗ ನನಗೂ ಒಂದು ನನಗೂ ಒಂದು ಬಸ್ ಡೆಪೋ ಇಲ್ಲಿ ಸಂಘದಾಗ ಕೊಟ್ಟಿದ್ದಾರೆ. ಇನ್ನು ಬರೋ ಕಾಲದಾಗ ಪ್ರಮುಖವಾದ ನನ್ನ ಮಗನೇ ಅದ. ಎಲ್ಲ ನಮ್ಮಲ್ಲಿ ತಿಲ್ಲಾಳ ಇರಲಿ, ನನ್ನ ಜಿಲ್ಲಾ ಪರಿಷತ್ ಘಟ, ಮುಖ್ಯವಾಗಿ ಜಿಲ್ಲಾ ಪರಿಷತ್ ಘಟ ನಂದು ತಿಲ್ಲಾಳ ಇರಲಿ, ಆಸಂಗಿ ಇರಲಿ, ಗುಂದ್ರೇವಾಡಿ ಇರಲಿ, ದರಿಬಡ್ಚಿ ಲಮನ್ ತಂಡ, ಸಂಘ, ಗಿರ್ಗಾವ್, ಮಾಣಿಕ್ನಾಳ, ಬೋರ್ಗಿ, ಯಲ್ಲಾಳ್ ಬುದ್ರುಕ, ಲವಂಗ, ಅನೇಕ ಆಕಳವಾಡಿ ಇವೆಲ್ಲ ಸಮಸ್ಯೆದಾಗ ಒದ್ದಾಡ್ತಿದ್ದಾವೆ. ಆ ಸಮಸ್ಯೆದಿಂದ ಹೊರಗೆ ತೆಗಿಯಾಕೆ ಒಂದು ಈಗ ಸಾಹೇಬರು ಹೊಟ್ಟೆ ಅಡಿಸಿ ವರ್ಷದಾಗ ರಾಜ್ಯದ ಕಾಯಾಪಾಲಟ್ ಮಾಡ್ರು. ಅವ್ರ ನೇತೃತ್ವದಲ್ಲಿ ಅವ್ರು ಕೊಟ್ಟ ಸಂತಿ ಒಂದು ನಾನು ತೊಗೊಂಡು ಜನತದ ಬೆಂಬಲ ತೊಗೊಂಡು ಒಂದು ಇದರ ಕಾಯಾಪಾಲಟ್ ಮಾಡಬೇಕು, ಒಂದು ವಿಕಾಸ ತರಬೇಕು, ಒಂದು ನಮ್ಮ ತಾಲೂಕಾದಾಗೆಲ್ಲ ನಮ್ಮ ಮಹಾರಾಷ್ಟ್ರ ರಾಜ್ಯದಾಗೆ ಒಂದು ವಿಕಾಸ ಮಾಡೆಲ್ ಮಾಡಬೇಕು ಅನ್ನೋದು ನಮ್ಮದೊಂದು ಧ್ಯೇಯ ಅದ. ಎಲ್ಲರೂ ತರುಣರು, ಎಲ್ಲ ರೈತರು, ಇಲ್ಲಿ ಬಂದು ಬಳಗ, ಎಲ್ಲರೂ ಸಾಮಾನ್ಯ ಜನತಾದು ಎಲ್ಲರದೊಂದು ಕನಸದ. ಆ ಕನಸು ತೊಗೊಂಡು ನನ್ನ ಮಾಧ್ಯಮದಾಗ ಏನ್ರಿ ಓಡಾಡ್ತಾನೆ ಮಾಡ್ತಾನೆ ಒಂದು ಅನುಷ್ಕೆ ಅವರು ತೊಗೊಂಡು ನನಗೆ ಬೆಂಬಲ ಕೊಡ್ಲಾತ್ತಾರ. ನನಗೆ ಎಲ್ಲರಿಗೆ ಒಂದು ವಿನಂತಿ ಅದ, ಎಲ್ಲರ ತಕ್ಕ ನನಗೆ ಬರೋಕ್ಕೂ ಆಗಲ್ಲ. ಆದರೆ ನೀವು ನನ್ನ ಧರ್ಮಪತ್ನಿ ಆದಂಥ ಕಾವೇರಿ ಅವರಾದಿ ಇವರು ನನ್ನ ಜಿಲ್ಲಾ ಪರಿಷತ್ ಘಟಕ್ಕೆ ಧನುಷ್ಮಾನ್ ಮ್ಯಾಗ ನಿಂತಾರ. ಆದರೆ ಸಂಘ ಪಂಚಾಯತಿ ಗಣದಾಗ ನಮ್ಮ ಸಹಕಾರಿ ಮಿತ್ರ ಪ್ರಕಾಶ್ ಕರಂಡಿ ಅದರ. ಆಯ್ತು ತೆಳಗ ಗಿರ್ಗಾವ್ ಪಂಚಾಯತ್ ಸಮಿತಿದಾಗ ರಾಜೇಂದ್ರ ಚವ್ಹಾಣ್ ಇವ್ರು ಅದಾರ. ಅದಕ್ಕೆ ರಾಮಚಂದ್ರ ಚವ್ಹಾಣ್ ಮತ್ತು ಪ್ರಕಾಶ್ ಕರಂಡಿ ಇವರು 30-32 ವಯಸ್ಸದವ್ರು ಅದಾರ. ಹೊತ್ಕೂರು ಹುಡುಗರು ಅದಾರ. ಆದರೆ ನಮ್ಮ ಧರ್ಮಪತಿ ಆದರು ಉಚ್ಚ ಶಿಕ್ಷಿತ ಅದಾರ. ಈ ಪ್ರಶ್ನೆ ಪ್ರಭಾವಪಣೆ ಮಾಡೋ ಶಕಿಸ್ತಾರ. ಅದೊಂದು ನೇತೃತ್ವ ಮಾಡೋದು ಅಂತೇಳಿ ಒಂದು ಕನಸು ತೊಗೊಂಡು ಇವತ್ತು ನಾನು ದೊಡ್ಡದಂಥ ಇದು ಬಾಲೆಕಿಲ್ಲ ಅಂತಾರೆ, ಜತ್ ತಾಲೂಕಾರ ಅಂತಾರೆ, ಬಾಲೆಕಿಲ್ಲ ಅನ್ನೋದು ಸಂಘದಾಗ ನಾನೊಂದು ವಾದಳದಾಗ ಅದು ಒಂದು ಪಣಿತಿ ಹಚ್ಚದಂಗೆ ನಾನು ಒಂದು ಕಾರ್ಯ ಮಾಡ್ತಾ ಇದ್ದೀನಿ. ಅದಕ್ಕೆ ದಯವಿಟ್ಟು ನಾನೊಂದು ತಳಮಳ ಇದೆ, ನಿಮಗೆ ಬಂದಂಥ ಪ್ರಶ್ನೆ, ನಿಮಗೆ ಉದ್ಭವದ ಪ್ರಶ್ನೆ ಯಾವಾಗ ಭೀ ಫೋನ್ ಮಾಡಿರಿ, ಇದೀನ ತನಕ ನಾನು ಉಪಲಬ್ಧ ಇದ್ದೀನಿ, ಕಾಯಂ ಸ್ವರೂಪಿ ನಿಮ್ಮ ಸೊಬತ್ತು ಇರ್ತೀನಿ. ಅದಕ್ಕೆ ನೀವು ದಯವಿಟ್ಟು ಯಾವುದೇ ಕಿಂತು ಪರಂತು ಶಂಕಾ ಪಕ್ಷ ಯಾವುದೂ ನೋಡಲ್ದೆ ಇವತ್ತು ಸಾಮಾನ್ಯ ಒಂದು ಶಿಂದೆ ಸಾಹೇಬ್ಗೆ ನೋಡಿ ಆ ಶಿಂದೆ ಸಾಹೇಬ್ ಕೊಡುವಂಥ ದಾನತೆ ಅದ, ನಲ್ಲಿ ಹೋಗೋದಂಥ ನಂದು ತಾಕತ್ತದ, ಮಾಡುವಂಥ ನಮ್ಮದು ಸಹಕಾರಿ ಮಿತ್ರರು ಎಲ್ಲರೂ ಅದಾರ. ನನ್ನ ಬೆಂಬಲ ಇವತ್ತು 70-80 ವರ್ಷ 100 ವರ್ಷ ಹಿಡ್ಕೊಂಡು ಹಿರಿಯರು ಹಿಡ್ಕೊಂಡು ಇವತ್ತು ನಮ್ಮ 15 ವರ್ಷ ಹಿಡ್ಕೊಂಡು ಒಂದು ಸಣ್ಣ ನಮ್ಮ ಶಾಲೆಯ ಹುಡುಗರಾದಂಥ ಎಲ್ಲರೂ ನನಗೆ ಬೆಂಬಲ ಕೊಡ್ತಾ ಇದ್ದಾರೆ. ಆದರೆ ಇದು ಶಿಂದೆ ಸಾಹೇಬ್ಗೆ ನೋಡಿ ಕೊಡ್ತಾ ಇದ್ದಾರೆ. ನಂದೊಂದು ಮಾಡುವಂಥ ಕನಸದ. ಇವ್ರನ್ನೆಲ್ಲರೂ ತೊಗೊಂಡು ಸಹಕಾರನ ತೊಗೊಂಡು ಇನ್ನೂ ಆದಂಥ ಸಂಕಟ್ಟೆ ಅಲ್ಲ, ನಮ್ಮ ಜತ್ ತಾಲೂಕಾದಾಗ ನಾವು ಎಲ್ಲ ಕಡೆ ಒಂದು ನಾವು ಪೆಲ ನಿಲ್ಲಿಸಿದೆವು. ದಯವಿಟ್ಟು ಎಲ್ಲರೂ ಧನುಷ್ ಬಾನ ಮುಂದೆ ಒಂದು ನೀವು ಬಟನ್ ಒತ್ತಿ ನಮಗೆ 5 ತಾರೀಕಿಗೆ ನೀವು ಮತದಾನ ಮಾಡಿ ನಮಗೆ ದಯವಿಟ್ಟು ಆರಿಸ್ಕೊಡ್ಬೇಕಂತ ನಾನು ವಿನಂತಿ ಮಾಡ್ತೀನಿ. ಅವರಾದೇವ್ರಿ, ಇನ್ನೊಂದು ನಾನು ನಿಮಗೆ ಮುಖ್ಯವಾದಂಥ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಎಲೆಕ್ಷನ್ ಅಂದರೆ ಜಾತಿ ಧರ್ಮಗಳು ಅಂದರೆ ಈಗೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅಂದರೆ ನಮ್ಮ ಜನ ಇವತ್ತು ನಮ್ಮ ಜಾತಿಯವರು ಇಲ್ಲಿದ್ದಾರೆ, ಅವ್ರು ಜಾಸ್ತಿ ಮತದಾನ ಮಾಡ್ತಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನೀವು ಒಬ್ಬ ಹಿಂದುತ್ವವಾದಿ ಸಂದರ್ಭದಲ್ಲಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಬಾಳಾಸಾಹೇಬ್ ಠಾಕ್ರೆ ಅವರು ಒಂದು ವಿಚಾರ, ಯಾರು ರಾಜ್ಯದಲ್ಲಿ ಮರಾಠಿ ಅವರು ನಮ್ಮ ಭಾರತೀಯರು, ಅವರು ನಮ್ಮ ದೇಶದ ವಿಘಾತಕರಿದ್ದಾಕರೇ ನಮ್ಮದೊಂದು ಅದು ಪ್ರವೃತ್ತಿ. ಆದರೆ ನಾವು ಹಿಂದುತ್ವವಾದಿ ವಿಚಾರ ಯಾರು ಸ್ವೀಕರಿಸ್ತಾರೆ ಅವರು ಮರಾಠಿ ಇದ್ದಾರೆ ಕಿಂवा ಭಾರತೀಯರು ಅದಾರ, ಅವರು ನಮ್ಮವ್ರೆ ಅಂತ ನಮ್ಮ ಬಾಳಾಸಾಹೇಬ್ ಠಾಕ್ರೆ ಕಣ್ಕಣಿತ್ ಎಲ್ಲ ದೇಶದಾಗ ಹೇಳಿದರೆ ಯಾರಿಗೂ ಇದನ್ನ ತನಕ ಬಂತಿರಲಿಲ್ಲ. ಅದೇ ರೀತಿಯಾಗಿ ನಮ್ಮ ಮುಖ್ಯ ನೇತೆಯಾದ ಏಕನಾಥ ಶಿಂದೆ ಸಾಹೇಬ್ರ ಇದರಲ್ಲಿ ಅನೇಕ ನಮ್ಮ ಮಂತ್ರಿಮಂಡಲದಲ್ಲಿ ಎಲ್ಲ ಸಮಾಜದ ಬಂಧುಗಳ ಆಮದಾರ್ MLA ಇದ್ದವರಿಗೆ ಎಲ್ಲರಿಗೆ ನ್ಯಾಯವಾದ ಅವರು ಇದು ಕೊಟ್ಟಿದ್ದಾರೆ, ದರ್ಜಾ ಕೊಟ್ಟಿದ್ದಾರೆ, ಮಂತ್ರಿ ಪದ ಕೊಟ್ಟಿದ್ದಾರೆ. ಹಾಗೆಯೇ ಜತ್ ತಾಲೂಕದಲ್ಲಿ ಹೋದ ಚುನಾವಣೆಯಲ್ಲಿ ಈಗ ಮೊನ್ನೆ ಆದ ಚುನಾವಣೆಯಲ್ಲಿ ನಗರ ಪರಿಷದಲ್ಲಿ ನಾವು ಸಲೀಮಗುಂಡಿಯವರಿಗೆ ನಗರಾಧ್ಯಕ್ಷ ಪದಕ ನಿಲ್ಲಿಸಿದ್ದೀವಿ. ಆದರೆ ನಮ್ಮ ಪಕ್ಷ ಚಿಕ್ಕದಿತ್ತು, ಅಲ್ಲಿ ಒಂದು ಬೆಳವಣಿಗೆ ನಮ್ಮದು ಕಮ್ಮಿ ಇತ್ತು. ಆದರೆ ನಾವು ಕೊಟ್ಟಿದ್ದ ಜನತದ ನಾವು ಸ್ವೀಕರಿಸಿದ್ದೀವಿ. ಆದರೆ ಈ ದಿನದಲ್ಲಿ ಈಗೆಲ್ಲ ನಮ್ಮಲ್ಲ ಏನು ನಾವು ಚುನಾವಣೆ ಲಡವಾಸಲಾಕತ್ತಿದ್ದೀವಿ, ಈಗ ಮುಂದೆ ಅಭ್ಯರ್ಥಿಗಳು ಕೊಟ್ಟಿದ್ದೆವು, ಅವರು ಎಲ್ಲ ಸಮಾಜದವರು ಇದ್ದಾರೆ. ಪ್ರಮುಖವಾಗಿ ನಮ್ಮ ದರಿಬಡ್ಚಿ ಜಿಲ್ಲಾ ಪರಿಷತ್ ಘಟಕದಲ್ಲಿ ಎಲ್ಲ ಸಮಾಜದ ಬಂಧು ಬಳಗ ಇದೆ. ಆದರೆ ನಾವು ನಮ್ಮ ಸಮಾಜ ವತಿಯಿಂದ ಜಿಲ್ಲಾ ಪರಿಷತ್ತಲ್ಲಿ ನಮ್ಮ ಮಿರಾಸಾಬ್ ಮುಜಾವರ್ ಅಂತ ಆಸಂಗಿ ತುರುಕದ ವಿದ್ಯಮಾನ ಸರ್ಪಂಚರಿದ್ದಾರೆ, ಅವರಿಗೆ ನಾವು ಒಂದು ಇದು ಕೊಟ್ಟಿದ್ದೀವಿ, ಅವಕಾಶ ಕೊಟ್ಟಿದ್ದೀವಿ. ಇದು ಸರ್ವ ಸಮಭಾವ, ಇದು ನಮ್ಮ ಏಕನಾಥ್ ಶಿಂದೆ ಸಾಹೇಬ್ರದ ಬಾಳಾಸಾಹೇಬ್ ಠಾಕ್ರೆ ಅವರ ಒಂದು ವಿಚಾರ. ಆ ವಿಚಾರವನ್ನು ನಾವು ಯಾವುದಲ್ಲಿ ಜಾತಿ ಭೇದ ತೇಡ ಧರ್ಮ ಪಂಥ ಆದಾಗ ಒಯ್ಯೋದೇ ಇಲ್ಲ. ಅದು ನಮ್ಮದೊಂದು ವಿಚಾರ, ಬಾಳಾಸಾಹೇಬ್ ಠಾಕ್ರೆ ಅವರ ವಿಚಾರ. ಇವು ಶಿವಟ್ಟು ತಕ ಇನ್ನು ನಮ್ಮಲ್ಲಿ ನನ್ನ ಸಂಘ ಜಿಲ್ಲಾ ಪರಿಷತ್ ಘಟಕದಲ್ಲಿ ಇಲ್ಲಿ ಮನೇರಿಯವರು ಒಂದು ಶಾಖಾ ಪೈಲಾ ತಂದವರು, ಒಂದು ಮುಸ್ಲಿಂ ಸಮಾಜದವರು,
ಅವರು ಇವತ್ತಾದರೂ ಅದಾರ ನಮ್ಮ ಆಸಂಗಿ ಊರದಲ್ಲಿ. ಅವರು ನಮ್ಮ ಆಸಂಗಿ ಅಂತ ಊರ ಇವತ್ತು ಬಲೆಕಿಲ್ಲ, ಅವ್ರಿಗೊಂದು ಉತ್ಸಾಹ ಇದಾಗಿದೆ. ಇವತ್ತು 1995 ಇಟ್ಕೊಂಡು ನಮ್ಮ ಶಿವಶರಣದ ಧನುಷ್ಯಬಾಣ ಯಾರೂ ತಂದಿಲ್ಲ. ಇವತ್ತು ನೀವು ಬಲವಾದ ಪ್ರಯತ್ನ ಮಾಡಾಕತ್ತೀರಿ ಅಂತ ಅವರು ಎಲ್ಲ ಕಡೆ ಓಡಿ, ನಾನೇ ಒಂದು ಶಿವಶರಣದ ಒಂದು ಇದು ಅವಕಾಶ ಸಿಕ್ಕಿದೆ ನನಗೊಂದು ಅಂತೇಳಿ ಎಲ್ಲರೂ ಓಡಾಕತ್ತಾರ. ಅದೇ ಥರ ಇಲ್ಲಿ ಗಿರ್ಗಾವದಲ್ಲಿ ಮಾಜಿ ಶಿವಶೇಖರನವರು ಭರ್ಪೂರ್ ಅದಾರ. ಅದೇ ವಿಜಯನದಲ್ಲಿ ಎಲ್ಲ ಜಾತಿ ಭೇದ ಧರ್ಮ ಪಂಥದ್ದು ಮಂದಿ ನಮ್ಮ ಸಂಘಟ ಅದ. ಅದ್ರ ನಿಮ್ಮ ಏನೇ ಒಂದು ಕೆಲಸ ಇರಲಿ, ಏನೇ ಒಂದು ನಿಮ್ಮದು ಸಮಸ್ಯೆ ಇರಲಿ, ಯಾವುದೇ ಒಂದು ಪರಿಹಾರ ನಾವು 100 ತೆಗಿತೇವೆ. ನೀವು ನನಗೆ ಒಂದು ಸಲ ಸಂಘ ಜಿಲ್ಲಾ ಪರಿಷತ್ ಘಟ್ಟ ಮತ್ತು ನಮ್ಮ ಗುರುವರಿತಿ ಎಲ್ಲ ಭಾಗದಾಗೂ ಎಲ್ಲರಿಗೂ ನಾವು ಒಂದು ನಮ್ಮನ್ನ ಕೇಳ್ಕೊತಾ ಇದ್ದೀನಿ. ನೀವು ದಯವಿಟ್ಟು ಮತದಾನ ಶಿಂದೆ ಸಾಹೇಬ್ರ ಮಾಧ್ಯಮದಾಗ ಮತ್ತು ನಮ್ಮ ಎಲ್ಲ ಸಹಕಾರಿ ಮಿತ್ರ ಉಮೇದವರಾದಂಥ ಎಲ್ಲರಿಗೆ ನೀವು ಕೊಡಬೇಕಂತ ನಾನು ಒಂದು ಕಳ್ಕೊಳ್ತೀವಿ ವಿನಂತಿ ಅದ. ಎಸ್, ತುಂಬ ಧನ್ಯವಾದಗಳು ಅವರಾದೇವರೇ. ಇಲ್ಲಿವರೆಗೂ ನಿಮ್ಮ ಒಂದು ಮನದಾಳದ ಮಾತುಗಳನ್ನು ನಮ್ಮ ಗಡಿನಾಡು ನ್ಯೂಸ್ ಫಸ್ಟ್ ಜೊತೆಗೆ ಹಂಚ್ಕೊಂಡ್ರಿ. ಇವತ್ತು ಒಂದೇ ಒಂದು ನಾನು ವಾಕ್ಯದಲ್ಲಿ ಹೇಳಬೇಕು ಅಂತಂದರೆ, ಶಿವಸೇನಾ ಪಕ್ಷಕ್ಕೆ ನಾವು ಯಾಕೆ ಮತವನ್ನು ಹಾಕಬೇಕು ಅನ್ನೋದಕ್ಕೆ ಈ ಒಂದು ನ್ಯೂಸನ್ನು ನೋಡಿದ್ರೆ ನೀವು ಸಾಕು. ಇದರಲ್ಲಿ ಸವಿಸ್ತಾರವಾಗಿ ಅವರು ಹೇಳಿದ್ದಾರೆ. ಏಕನಾಥ್ ಶಿಂದೆ ಸಾಹೇಬರಿಗೆ ನೀವು ಯಾಕೆ ಮತದಾನ ಮಾಡಬೇಕು, ಇಲ್ಲಿ ಜಿಲ್ಲಾ ಪರಿಷತ್ ಘಟ್ಟದಲ್ಲಿ ಶಿವಸೇನೆ ಪಕ್ಷಕ್ಕೆ ನೀವು ಯಾಕೆ ಮತದಾನವನ್ನು ಮಾಡಬೇಕು, ಅದೆಲ್ಲವನ್ನು ಕೂಡ ತುಂಬಾ ಚೆನ್ನಾಗಿ ಅವರು ಸವಿಸ್ತಾರವಾಗಿ, ಅದು ನಮ್ಮ ಪೂರ್ವ ಭಾಗದಲ್ಲಿ ಕನ್ನಡ ಭಾಷಿಕರಿದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಸಾಧ್ಯವಾದಷ್ಟು 99% ತುಂಬ ಚೆನ್ನಾಗಿ ಅವರು ಕನ್ನಡದಲ್ಲಿಯೇ ಮಾತನಾಡಿದರು. ಹಾಗಾಗಿ ಅವರ ಒಂದು ಪ್ರಯತ್ನ ಅಂದರೆ, ಹಸಿದವರಿಗೆ ಯಾವಾಗ ನಾವು ಊಟ ನೀಡ್ತೀವಿ ಆ ಅನ್ನದ ಬೆಲೆ ಗೊತ್ತಾಗುತ್ತೆ. ಹಾಗಾಗಿ ಊಟ ಹೊಟ್ಟೆ ತುಂಬಿದವರಿಗೆ ಕೊಡೋಕ್ಕಿಂತ ಯಾರು ಹಸಿದಿರ್ತಾರೆ, ಯಾರು ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ಕೊಟ್ಟರೆ ಆ ಅನ್ನದ ಬೆಲೆ ಗೊತ್ತಾಗುತ್ತೆ ಅನ್ನೋ ಒಂದು ಮಾತನ್ನು ಅವರು ಸ್ಪಷ್ಟವಾಗಿ ನಮ್ಮ ಇಂಟರ್ವ್ಯೂವಲ್ಲಿ ಇವತ್ತು ಹೇಳಿದರು. ಅವರ ಧರ್ಮಪತ್ನಿ ಕಾವೇರಿ ಮ್ಯಾಮ್ ಅವರು ಕೂಡ ನಮ್ಮ ಜೊತೆಗೆ ಅವರು ಇವತ್ತು ಸಂದರ್ಶನದಲ್ಲಿ ಸಹಭಾಗಿಯಾಗಿದ್ದರು. ಅವರ ಬೆನ್ನೆಲುಬಾಗಿ ನಿಂತ್ಕೊಂಡು ಇವತ್ತು ಅವರಾದಿಯವರ ಕೆಲಸ ಕಾರ್ಯ ಏನಿದೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಹಾಗಾಗಿ ಅವರು ಪಡುವಂಥ ಈ ಕಷ್ಟಕ್ಕೆ ಬರುವ ಎಲೆಕ್ಷನ್ ದಿನ ಧನುಷ್ಯ ಬಾಣಕ್ಕೆ ಏನು ಅವರ ಒಂದು ಪ್ರಯತ್ನಕ್ಕೆ ನಮಗೊಂದು ಸಾರಿ ಚಾನ್ಸ್ ಕೊಡಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ನಿಮಗೆ ಆದಷ್ಟು ಅವರ ಪಕ್ಷವನ್ನು ಆರಿಸಿ ತೆಗೆದುಕೊಂಡು ಬನ್ನಿ. ನಮ್ಮ ಚಾನಲ್ ಕಡೆಯಿಂದ ಕೂಡ ಅವರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ಸಂದರ್ಶನಕ್ಕೆ ನಮ್ಮ ಒಂದು ಕರೆಗೆ ಹೋಗೊಟ್ಟು ಸಿಕ್ಕಾಪಟ್ಟೆ ಸಿಡಿ ಬಿಜಿಯಲ್ಲಿ ಕೂಡ ನಮಗೆ ಅವರು ಸ್ಪಂದಿಸಿ ಅವರ ಮನದಾಳದ ಮಾತುಗಳನ್ನು ನಮ್ಮ ಗಡಿನಾಡು ನ್ಯೂಸ್ ಫಸ್ಟ್ ಜೊತೆ ಹಂಚಿಕೊಂಡಿದ್ದಾರೆ. ವೀಕ್ಷಕರೇ, ನೀವು ಕೂಡ ಈ ಒಂದು ಸುದ್ದಿಯನ್ನು ಆದಷ್ಟು ಜಾಸ್ತಿ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಜನರಿಗೆ ಅವರ ಮನದಾಳದ ಮಾತು ಮುಟ್ಲಿ ಅನ್ನೋ ಒಂದು ಪ್ರಯತ್ನಗೋಸ್ಕರ ನಾವು ಈ ಒಂದು ಸಂದರ್ಶನವನ್ನು ಮಾಡಿದ್ದೀವಿ. ಹಾಗಾಗಿ ಇವರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆನ ಇವತ್ತಿನ ಇಂಟರ್ವ್ಯೂನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.